Hello everyone, welcome back to Shobita Jegada's YouTube channel and first day of this year. So happy new year ಎಲ್ರಿಗೂ. ಅಂಡ್ ಇವತ್ತು ಸ್ವಲ್ಪ ಪ್ಲಾನ್ಸ್ ಇದೆ, ಹರಿಬರಿಯೆಲ್ಲ ಹೊರಟಿದೀವಿ. ಈಗ ಟೈಮ್ ಆಲ್ರೆಡಿ 12 ಆಗ್ತಾ ಬಂತು. ಸೊ ಹೋಗ್ಬೇಕಾದ್ರೆ ಸಿಗ್ತೀನಿ ನೆಕ್ಸ್ಟ್ ಟೈಮ್. ಸೊ ನಮ್ಮ ಅಣ್ಣ, ಅಜ್ಜಿ, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಷ್ಟು ಜನ ಹೊರಟಿದ್ದೀವಿ ಗೈಸ್. ಸೊ ನಾವು ಮೊದಲು ಹೊರಟಿದ್ದು ಕೋಟಿಲಿಂಗೇಶ್ವರನ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತಾ ಬೇರೆ ದೇವಸ್ಥಾನಗಳನ್ನ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ದೇವಸ್ಥಾನ ಏನೋ ರೀಚ್ ಆದ್ವಿ, ಆದರೆ ಅಲ್ಲಿರೋ ಜನ ನೋಡಿ ನಾವೇನಾದರೂ ಶಿವರಾತ್ರಿ ದಿನ ಬಂದ್ಬಿಟ್ಟಿದ್ದೀವ ಅಂತ ನಮಗೆ ಕನ್ಫ್ಯೂಸ್ ಆಗೋಯಿತು. ರಥೋತ್ಸವ ಎಲ್ಲ ಇತ್ತು, ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ರಥೋತ್ಸವ ಹೊಸ ವರ್ಷದ ಪ್ರಯುಕ್ತ ಇತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ನನಗಂತೂ ಗೊತ್ತಿಲ್ಲ. ಹಾಗೋ ಹೀಗೋ ದೇವರ ದರ್ಶನ ಮುಗಿಸ್ಕೊಂಡು, ಆ್ಯಕ್ಚುಲಿ ನಾನಿದು ಸೆಕೆಂಡ್ ಟೈಮ್ ಹೋಗಿ, ಇದು ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಎಂಜಾಯ್ ಮಾಡಿಕೊಂಡು ದೇವ್ರ ದರ್ಶನ ಮುಗಿಸಿದ್ವಿ. ಹಾಗೆ ಇದು ಕಾಶಿಲಿಂಗ ಅಂತ ಹೇಳ್ತಾರೆ. ಕಾಶಿಯಲ್ಲಿ ಬಿಟ್ಟರೆ ಇಂಡಿಯಾದಲ್ಲಿ ಇದೊಂದೇ ಕಡೆ ಇರೋದಂತೆ ಇದು. ನಮ್ಮ ಕೈಯಾರೆ ನಾವು ಲಿಂಗಕ್ಕೆ ಅಭಿಷೇಕ ಮಾಡಿದ ಹಾಗೆ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಗೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಕೊಲದೇವಿ ಗರುಡ ದೇವಸ್ಥಾನದ ದರ್ಶನ ಮಾಡೋಣ ಅಂತ. ಮುಳಬಾಗಿಲು ರೋಡಲ್ಲಿ ಲೊಕೇಟ್ ಆಗಿರೋ ಈ ಒಂದು ಪುರಾಣ ಪ್ರಸಿದ್ಧಿ ದೇವಸ್ಥಾನ ಯಾವುದಂದರೆ ಅದೇ ನೋಡಿ, ಕೊಲದೇವಿ ಗರುಡ ದೇವಾಲಯ. ಇಲ್ಲಿ ಯಾಕೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದಕ್ಕೆ 1100 ವರ್ಷಗಳ ಇತಿಹಾಸ ಇದೆ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹೋಗಬೇಕಾದ್ರೆ ಸೀತೆಯನ್ನು ರಕ್ಷಿಸೋದಕ್ಕೆ ಅಂತ ಬಂದ ಜಟಾಯು ಪಕ್ಷಿಯನ್ನು ಕೋಪದಿಂದ ರಾವಣ 2 ರೆಕ್ಕೆಗಳನ್ನು ಕತ್ತರಿಸ್ತಾರಂತೆ. ಆಗ ಜಟಾಯು ಪಕ್ಷಿ ಪ್ರಾಣ ಬಿಟ್ಟಂಥ ಸ್ಥಳವೇ ಈ ಗರುಡ ದೇವಾಲಯ ಅಂತ ಹೇಳ್ತಾರೆ. ದರ್ಶನ ಮುಗಿಸಿ ನಾವು ಹೋಗೋ ಅಷ್ಟರಲ್ಲಿ ಕತ್ಲೆನೇ ಆಗೋಗಿತ್ತು. ಸೊ ಹಾಗೆ ಆನ್ ದಿ ವೇ ಕಾರ್ನ ಸೈಡ್ಗೆ ಹಾಕಿ ಒಂದು ಟೀ ಕುಡ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ನಾವು ಹೊರಟಿದ್ದು ಶ್ರೀ ಕ್ಷೇತ್ರ ಕೈವಾರದ ಕಡೆಗೆ. ದೇವಸ್ಥಾನಕ್ಕಂತೂ ಬಂದ್ವಿ, ಆದರೆ ನಮಗೆ ಸರ್ಪ್ರೈಸ್ ಅನಿಸಿದ್ದು ಇಷ್ಟೊತ್ತಾದರೂ ಇಷ್ಟು ಜನ ಇದ್ದಾರಲ್ವ, ಇಲ್ಲೂ ಸಹ ಇಷ್ಟು ಕ್ಯೂ ಇದೆ. ಇದು ಬರೀ ನ್ಯೂ ಇಯರ್ಗೆ ಅಂತ ಮಾಡಿರೋ ಡೆಕೋರೇಷನ್ ಅಲ್ಲ, ಇನ್ನೂ ಏನೋ ವಿಶೇಷ ಇರಬಹುದು ಅಂತ ನಾವು ಅಂದ್ಕೊಂಡ್ವಿ. ಯಾಕಂದರೆ ಅಲ್ಲಿ ದೇವಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಪ್ರತಿ ಸಲ ಹೀಗೆ ಇರುತ್ತಾ ಅಥವಾ ಈ ವರ್ಷ ಮಾತ್ರ ಇಷ್ಟು ಸ್ಪೆಷಲಾಗಿ ಮಾಡಿದ್ದಾರೆ, ರೀಸನ್ ಏನು ಅಂತ ಮಾತ್ರ ಗೊತ್ತಾಗಲಿಲ್ಲ. ಕಾರಣ ಏನೇ ಇರಲಿ, ಎಲ್ಲ ಕಡೆ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು ಅಂದ್ಕೊಂಡು ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾವು ಡೈರೆಕ್ಟ್ ಮನೆಗೆ ಹೊರಟ್ವಿ. ಸೊ ಎಸ್, ನೋಡಿದ್ರಿ ಅಲ್ವಾ, ಇದಾಗಿತ್ತು ನಮ್ಮ ಹೊಸ ವರ್ಷದ ಮೊದಲನೇ ದಿನದ ಟೆಂಪಲ್ ವಿಸಿಟ್ ಫ್ಯಾಮಿಲಿ ಜೊತೆ. ಇವತ್ತು ಸ್ಪೆಷಲ್ ಏನು ಅಂತ ಗೊತ್ತಿಲ್ಲ, ಎಲ್ಲಾ ಕಡೆನೂ ತುಂಬಾ ರಶ್ ಇತ್ತು. ಹಾಗೇನೆ ದರ್ಶನ ಚೆನ್ನಾಗಾಯ್ತು, ಬಟ್ ಸ್ಟಿಲ್ ತುಂಬಾ ರಶ್ ಇತ್ತು. ತುಂಬಾ ಸ್ಪೆಷಲ್ ಆಗೆಲ್ಲ ಮಾಡಿದ್ರು. ಲೇಟ್ ಆದ್ರೂ ಈಗ ಆಲ್ಮೋಸ್ಟ್ 9:30 ಆಗಿದೆ ಟೈಮ್. ನಾವು ಜಸ್ಟ್ ಈಗ ರಿಟರ್ನ್ ಆದ್ವಿ ಕೈವಾರ ಇಂದ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶೋಭಿತಾ ಜೈಗೌಡ ಯೂಟ್ಯೂಬ್ ಚಾನಲ್.